ಹಾಯ್, ಇದು ಶನಿವಾರ ಬೆಳಗ್ಗೆ ವಿಡಿಯೋ ಹೋಗಿರುತ್ತೆ. ನಾನು ರೆಡಿ ಆಗಿಬಿಟ್ಟು ಡ್ಯೂಟಿಗೆ ಹೋದೆ. ಡ್ಯೂಟಿಲಿ ಸ್ವಲ್ಪ ಹೊತ್ತು ಬೋರ್ ಹೊಡಿತಾ ಇತ್ತು ಅಂತೇಳಿ ಒಂದು ವಡಾ ಪಾವ್ ತಿಂದ್ಕೊಂಡು ಸೀದಾ ಮನೆಗೆ ಬಂದೆ. ಮನೆಗೆ ಬಂದಿದ್ಮೇಲೆ ಮೀಶೋದಲ್ಲಿ ಶಾರ್ಟ್ ಕುರ್ತೀಸ್ ಒಂದು ಆರ್ಡ್ರ್ ಮಾಡಿದ್ದೆ. ಅದು ಬಂದಿತ್ತು. ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ನನ್ನ ಮಗ ಏನೋ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಸರಿ ಮಾಡ್ಕೊಳಪ್ಪ ಅಂತ ಹೇಳ್ಬಿಟ್ಟು ನಾನು ರೆಸ್ಟ್ ತೊಗೊಂಡೆ. ಅಷ್ಟೊತ್ತಿಗೆ ಏನು ಮಾಡ್ತಾಯಿದ್ದಾನೆ ಅಂತ ಹೋದರೆ ಮ್ಯಾಗಿ ಮಾಡ್ತಾಯಿದ್ದಾನೆ. ಅಮ್ಮ ನನ್ನ ಟೇಸ್ಟಲ್ಲಿ ಮಾಡಿಕೊಡ್ತೀನಿ ಅಮ್ಮ ನಿನಗೆ ಅಂತ ಹೇಳ್ದೆ. ಸರಿ ಮಾಡಿಕೊಡಪ್ಪ ಅಂತ ಹೇಳಿ ನನ್ನ ಬಬ್ಬು ಯಾಕೋ ಸ್ವಲ್ಪ ಡಲ್ಲಾಗಿದ್ದ. ಅವನ ಹತ್ರ ಮುದ್ದು ಮಾಡಿಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದ್ರೊಳಗೆ ಮ್ಯಾಗಿ ರೆಡಿ ಮಾಡ್ಕೊಂಡು ಬಂದ. ನೋಡಿದ್ರೆ ಇಬ್ಬರಿಗೆ ರೆಡಿ ಮಾಡ್ತೀನಿ ಅಂತ ಹೇಳಿ ಅವನು 4 ಜನ ತಿನ್ನೋಷ್ಟು ಮಾಡಿಟ್ಟಿದ್ದಾನೆ. ಇವತ್ತಿಗೆ ಒಂಥರ ಫೀಲ್ ಆಗ್ತಾಯಿತ್ತು, ಅಯ್ಯೋ ಪಾಪ ನನ್ನ ಮಗು ನಾನು ಸುಸ್ತಾಗಿದ್ದ ತಕ್ಷಣ ಮಾಡಿಕೊಟ್ಟಿದ್ದಾನಲ್ಲ ಅಂತ ಒಂದು ಫೀಲ್ ಆಗ್ತಾಯಿತ್ತು. ತಿಂದು ನೋಡಿದ್ರೆ ಸ್ವಲ್ಪ ಸ್ವೀಟಾಗಿ ಅನಿಸ್ತಾ ಇತ್ತು. ನಾನು ತಿಂದು ಅವನು ಊರಿಗೆ ಹೊರಡಬೇಕಾಗಿತ್ತು. ಊರಿಗೆ ಹೊರಟ ನಮ್ಮ ಅಕ್ಕ ಮನೆಗೆ. ಅದಾಗಿದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ನಾನು ಒಬ್ಬಳೇ ಅಲ್ವಾ, ಸಿಂಪಲ್ಲಾಗಿ ಬೀನ್ಸು ಬೇಳೆ ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಹೇಳಿ ಸಿಂಪಲ್ಲಾಗಿ ಬೀನ್ಸು ಬೇಳೆ ಸಾಂಬಾರು ಮಾಡಿಕೊಂಡೆ. ಇನ್ನೇನು ಒಬ್ಬಳೇ ಅಲ್ವಾ, ಮುದ್ದೆ ಬೇಡ, ರೈಸ್ ಒಂದು ಮಾಡ್ಕೊಳ್ಳೋಣ ಸಾಕು ಅಂತ ಹೇಳಿಬಿಟ್ಟು ನಾನು ಅನ್ನ ಸಾಂಬಾರೇ ಸಾಕು ಅಂತೇಳಿ ಅನ್ನ ಸಾಂಬಾರು ಮಾಡಿಕೊಂಡೆ. ಸ್ವಲ್ಪ ಅಡುಗೆ ಮನೆ ಎಲ್ಲ ಗಲೀಜಾಗಿತ್ತು. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ದೋಸೆಗೆ ನೆನೆಸ್ಕೋಬೇಕಾಗಿತ್ತು. ದೋಸೆಗೂ ನೆನೆಸಿಟ್ಬಿಡೋಣ, ಬೆಳಗ್ಗೆಗೆ ಈಸಿಯಾಗಿ ಹೋಗುತ್ತೆ. ಟಿಫನ್ ಒಂದು ತಲೆ ನೋವ್ತಾ ಇರುತ್ತೆ ಬೆಳಗ್ಗೆ ಹೊತ್ತು, ಏನು ಮಾಡೋದಪ್ಪ ಅಂತ ಹೇಳಿ. ದೋಸೆ ಹೊತ್ತು ಅಥವಾ ಇಡ್ಲಿ ಹಿಟ್ಟು ರೆಡಿ ಇತ್ತು ಅಂದರೆ ಏನೋ ದೋಸೆನೋ ಇಡ್ಲಿನೋ ಮಾಡ್ಕೊಂಡು ತಿನ್ಬೋದು ಅಂತ ಹೇಳಿ ಅದನ್ನು ಕೂಡ ರೆಡಿ ಮಾಡಿಟ್ಟೆ. ಅಷ್ಟೊತ್ತಿಗೆ ಸಾಂಬಾರು ವಿಷಲ್ ಆಗಿತ್ತು. ಒಗ್ಗರಣೆ ಹಾಕಿ ರೈಸೇ ಮಾಡ್ಕೊಂಡಿದ್ನಲ್ಲ, ರೈಸು ಮಾವಿನಕಾಯಿ ಉಪ್ಪಿನಕಾಯಿ ಇತ್ತು, ಅದನ್ನೇ ಹಾಕ್ಕೊಂಡು ಇವತ್ತಿನ ಊಟ ಮುಗಿಸ್ಕೊಂಡೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್.